ಎಲ್ಲರಿಗೂ ಜೈ ಭೀಮ್. ಬಂಧುಗಳ ಏನಿವತ್ತಿನ ದಿನ ನಾವೊಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಾಳೆ ದಿನಾಂಕ 7ನೇ ತಾರೀಕು ಮೈಸೂರು ಬಂದ್ಗೆ ಕರೆಯನ್ನು ನೀಡಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು. ಈ ಒಂದು ಬಂದ್ನಲ್ಲಿ ಪ್ರತಿಯೊಂದು ಮೈಸೂರಿನ ಎಲ್ಲ ತಾಲೂಕು ಪದಾಧಿಕಾರಿಗಳು, ಮೈಸೂರು ನಗರ ಪದಾಧಿಕಾರಿಗಳು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರ ಸಂಘಟನೆಯವರು ಇರ್ಬೋದು, ರೈತ ಸಂಘಟನೆಯವರು ಇರ್ಬೋದು, ಇನ್ನಿತರ ಎಲ್ಲ ವರ್ಗದ ಸಂಘ ಸಂಸ್ಥೆಯವರು ಕೂಡ ಈ ಒಂದು ಬಂದ್ನಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ, ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಂಸತ್ ಭವನದಲ್ಲಿ ಮತ್ತೊಂದು ಅವರ ವಿರೋಧ ಪಕ್ಷವನ್ನು ಕಾಲೆಳೆಯೋಕ್ಕೋ ಇಲ್ಲ ಅವ್ರನ್ನ ಒಂದು ಅವಹೇಳನ ಮಾಡೋದಕ್ಕೋ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲವು ಸೇವೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ರನ್ನ ಮಧ್ಯದಲ್ಲಿ ತಗೊಂಡು ಬಾಬಾ ಸಾಹೇಬ್ರನ್ನ ಅದು ಫ್ಯಾಷನ್ ಆಗಿದೆ ಅಂತಕ್ಕಂಥ ಮಾತನ್ನ ಬಳಸ್ತಾರೆ. ಅವರಿಗೆ ಅದು ಫ್ಯಾಷನ್ ಅಂತ ಅನ್ನಿಸ್ಬೋದು. ಆದರೆ ಭಾರತದ ಎಷ್ಟೋ ಕೋಟ್ಯಾಂತರ ಹಿಂದುಳಿದ ಅಲ್ಪಸಂಖ್ಯಾತರ ಜನಗಳಿಗೆ ಬಾಬಾ ಸಾಹೇಬರು ನಿಜವಾದ ದೇವರೇ. ಬಾಬಾ ಸಾಹೇಬರು ಫ್ಯಾಷನ್ ಅಲ್ಲ, ನಮ್ಮ ಅಸ್ಮಿತೆ ಅಂತಕ್ಕಂಥ ಮಾತನ್ನ ನಾನು ತಿಳಿಸ್ತೀನಿ. ಈ ಒಂದು ಉದ್ದೇಶಕ್ಕೆ ನಾವೊಂದು ಮೈಸೂರು ಬಂದ್ನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಅವರ ವಂಶಸ್ಥರು ಈಗಾಗಲೇ ಸುಮಾರು ಕಡೆ ಹಲವಾರು ಪ್ರತಿಭಟನೆಗಳನ್ನ ಮಾಡಿದ್ರೂ ಕೂಡ ಆ ವ್ಯಕ್ತಿ ಮಾತನಾಡಿ ಇಲ್ಲಿಗೆ ಸುಮಾರು ಒಂದು 10 ದಿನಗಳು ಕಳೆದಿದೆ. ಇಲ್ಲಿವರೆಗೂ ಕೂಡ ಒಂದು ಕ್ಷಮೆ ಯಾಚಿಸೋದಾಗಲಿ ಇಲ್ಲ ಆತನ ಸಂಸತ್ ಭವನದಲ್ಲಿ ನಾವೇನು ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದು ಕೆಲವು ಬಾರಿ ನಮ್ಮ ಸಂಘಟನೆಗಳ ವತಿಯಿಂದ ಸಂಸತ್ ಭವನದಲ್ಲೇ ಅವರು ಕ್ಷಮೆ ಕೇಳಲಿ, ಇಲ್ಲ ಅಂತಂದರೆ ಅವರ ಗೃಹ ಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡಲಿ ಅಂತಕ್ಕಂಥ ಡಿಮ್ಯಾಂಡ್ಸ್ ನಾವು ಇಟ್ಟಿದ್ದು. ಅವ್ರು ಹೇಳಿದ್ದಕ್ಕೆ ಅದಕ್ಕೂ ಕೂಡ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಅವರಿಗೆ ಎಲ್ಲೋ ಅಂಬೇಡ್ಕರ್ ಅಂತಕ್ಕಂಥ ಹೆಸರನ್ನ ಬಳಕೆ ಮಾಡ್ಕೊಳ್ಳೋದು ಇಲ್ಲ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದು ಬಂಡವಾಳ ಆಗೋಗಿದೆ, ರಾಜಕೀಯ ಬಂಡವಾಳ ಮಾಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಕೂಡ ಆತನು ಕೂಡ ಗೃಹ ಮಂತ್ರಿ ಆಗಿರೋದನ್ನ ಮರ್ತಿದ್ದಾನೆ ಅನಿಸುತ್ತೆ. ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋಂಥ ವ್ಯಕ್ತಿಗಳು ಜೊತೆಗೆ ಏನಿದೆ ನಮ್ಮ ಭಾರತ ರಾಜಕಾರಣಿಗಳು ಇರ್ಬೋದು, ನಮ್ಮ ದೇಶದ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು ನಿಜವಾಗ್ಲೂ ಕುಲುಗೆಟ್ಟೋಗಿದ್ದಾರೆ. ನಾಚಿಕೆ ನನ್ನ ಮಕ್ಕಳು ರಾಜಕಾರಣಿಗಳು. ಹಿಂದೆ ಇದ್ದಂಥ ರಾಜಕಾರಣಿಗಳಲ್ಲೂ ಏನು ವೈಮನಸ್ಸುಗಳೋ ಇಲ್ಲ ರಾಜ್ಯದಲ್ಲೇನು ಜಾತಿ ನಿಂದನೆ ಆಗಿಲ್ವಾ ಇಲ್ಲ ಬಾಬಾ ಸಾಹೇಬ್ರಿಗೆ ಅವಮಾನ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆ ಮಾಡ್ಬೋದು. ಯಾರಾದರೂ ಪಕ್ಷ ಅಂತ ಹೇಳೋದಕ್ಕೆ ಬರೋಲ್ಲ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಮತ್ತೊಂದಾಗಲಿ ಯಾವ ರಾಜಕಾರಣಿಗಳೂ ಕೂಡ ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಅಂಬೇಡ್ಕರ್ನ ಬಳಸ್ಕೊಳ್ಳೋ ಅಂಥ ಅರ್ಹತೆ ಇಲ್ಲ ಯಾರಿಗೂ. ಅಂಬೇಡ್ಕರ್ ಇಡೀ ದೇಶದ ಸ್ವತ್ತು, ಎಲ್ಲ ವರ್ಗದವ್ರಿಗೂ ಸ್ವತ್ತು. ಬರೀ ದಲಿತರಿಗೆ ಮಾತ್ರ ಸೀಮಿತವಾದಂಥ ವ್ಯಕ್ತಿ ಅಂಬೇಡ್ಕರ್ ಅವರಲ್ಲ. ಈ ದೇಶದಲ್ಲಿ ಏನು ಬದುಕ್ತಾ ಇದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಮಾನವನಿಂದ ಹಿಡಿದು ಒಂದು ಗಿಡ ಪಕ್ಷಿ ಪ್ರಾಣಿಗಳಿಗೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ. ಇದನ್ನು ಸಂವಿಧಾನ ತಿಳಿದ್ರೆ, ಸಂವಿಧಾನನ ಓದಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗ್ತದೆ. ನಾವು ಹೋಗ್ಬಿಟ್ಟು ಒಂದು ಎಲೆ ಕೀಳಕ್ಕಾಗುತ್ತೆ ಒಂದು ಗಿಡನ ಬೇಕಾಗಿ ಒಂದು ಕೊಂಬೆ ಕಟ್ ಮಾಡಿದ್ರೆ ಅರಣ್ಯ ಇಲಾಖೆ ಆಕ್ಟ್ ಪ್ರಕಾರ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಒಂದು ಪ್ರಾಣಿನ ನಾವು ಬೇಟೆಯಾಡಲಿಕ್ಕೆ ಆಗ್ತದೆ ಕಾಡ್ಗೋಗಿ? ಒಂದು ಪ್ರಾಣಿನ ನಾವು ಸಾಯಿಸೋ ಆಗಿಲ್ಲ. ಪ್ರತಿಯೊಂದು ಪ್ರಾಣಿನೇ ಮಾತ್ರ ಅಲ್ಲ, ಒಂದು ನೀರು ಒಂದು ಕೆರೆಯಲ್ಲಿ ನೀವು ಒಂದು ಕಲ್ಲೆತ್ಕೊಂಬರೋಕ್ಕಾಗಲ್ಲ. ಮರಳು ಗಣಿಗಾರಿಕೆ ಮಾಡ್ಲಿಕ್ಕೆ ಆಗ್ತದೆ ನೀವು ನೀರಿನಲ್ಲಿ ಹೋಗಿ? ಒಂದು ಏನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಲಚರ, ಬಂಡೆ, ಗಿಡ, ಮರ ಪ್ರತಿಯೊಂದಕ್ಕೂ ಕೂಡ ಸ್ವತಂತ್ರ ಹಕ್ಕನ್ನು ನೀಡಿರ್ತಕ್ಕಂಥ ಮಹಾನ್ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥವ್ರ ಬಗ್ಗೆ ಅವರು ಫ್ಯಾಷನ್ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು ತಪ್ಪು. ಅದನ್ನು ನಾವು ಖಂಡಿಸ್ತೀವಿ. ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ, ನಮ್ಮ ಅಸ್ಮಿತೆ, ಈ ದೇಶದ ಸ್ವತ್ತವರು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತೀವಿ. ಈ ದಿನ ಇವತ್ತು ಇಲ್ಲಿ ಕಾರ್ಯ ನಡೆಸ್ತಾರಂಥ ವಿಷಯ ಏನಪ್ಪ ಅಂದರೆ, ನಿಮಗೆ ಸದನದಲ್ಲೇ ಈ ನಮ್ಮ ದೇಶದ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿರೋದನ್ನು ಸಂಸತ್ನಲ್ಲಿ, ಅದ್ರ ಬಗ್ಗೆ ನಾಳೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರಿಂದ ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದರಿಂದ ನಾವು ಗಾಂಧಿನಗರದ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಹಾಗೂ ಇತರ ಸಂಘಟನೆಗಳು ಹಾಗೂ ಭೀಮಸೇನೆ ಹಾಗೂ ಮತ್ತು ಇತರ ಸಂಘಟನೆಗಳೆಲ್ಲ ಸೇರಿ ಬೆಂಬಲ ಸೂಚಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಸಹ ಶಾಲಾ ಕಾಲೇಜುಗಳು ಮತ್ತು ಕಚೇರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಭಾಗವಹಿಸಬೇಕಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾವು ಇಲ್ಲಿ ಕೇಳ್ಕೊತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ವಿಚಾರ ವರ್ಗ ಸಮಿತಿ ಕಳಸವಾಡಿಯಿಂದ ಬಂದಿರೋದು. ನಮ್ಮ ಕರ್ನಾಟಕ ದಲಿತ ಪ್ಯಾಂಥರ್ಸು ಏನು ವತಿಯಿಂದ ನಮಗೆ ಕರೆ ಕೊಟ್ಟಿದ್ದಾರೆ. ಮತ್ತು
ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು. ಇವರಿಂದ ಇಬ್ಬರು ಕಡೆಯಿಂದನೂ ನಮಗೆ ಏನು ಗ್ರಾಮಾಂತರಗಳಿಗೆ ಬಂದು ಭೇಟಿ ಕೊಟ್ಟು ಪುರುಷೋತ್ತಮನವರಿರಲಿ, ನಮ್ಮ ಕಿರಣಣ್ಣವರಿರಲಿ, ಮತ್ತು ಮಂಜಣ್ಣವರಿರಲಿ, ಎಲ್ಲರೂ ಬಂದು ನಮಗೆ ಕೇಳ್ಕೊಂಡಿದ್ದಾರೆ. ನೀವು ನಿಮ್ಮ ಭಾಗದ ಕಡೆಯಿಂದ, ಗ್ರಾಮಾಂತರ ಹಳ್ಳಿ ಕಡೆಯಿಂದ ಅವ್ರಿಗೂ ಸ್ವಲ್ಪ ಹೆಚ್ಚಿನ ಈ ಥರ ಅಮಿತ್ ಶಾ ಅವರು ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವಹೇಳನಕಾರಿಯಾಗಿ, ಅದನ್ನು ಖಂಡಿಸಿ ನಾವು ಮೈಸೂರು ಭಾಗದಲ್ಲಿ ಇಡೀ ಮೈಸೂರನ್ನ ಯಶಸ್ವಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ KR ಇರ್ಬೋದು, ಲಕ್ಷ್ಮೀಪುರ, ನಾಗನಹಳ್ಳಿ, ಹಳೇಕೆಸರೆ, ಬೆಳವಾಡಿ, ಈ ಥರ ನಮ್ಮ ಗ್ರಾಮಗಳೇನಿದೆ, ನಾವು ಕೊಲಂಬಿಯಸ್ ರಿಂಗ್ ರೋಡು ಸರ್ಕಲ್ ಏನಿದೆ ಅಲ್ಲಿ ಯಾವುದೇ ಥರದ ಸಾರಿಗೆ ವಾಹನ ಇರ್ಬೋದು, ಇಲ್ಲ ಅಂತಾರಾಜ್ಯ ವಾಹನಗಳಿರ್ಬೋದು, ಯಾವುದೇ ಆಗಲಿ ಮೈಸೂರಿಗೆ ಒಳಗಡೆಗೆ ಪ್ರವೇಶ ಕೊಡೋಕ್ಕೆ ನಾವು ಅವಕಾಶ ಕೊಟ್ಟಿರೋದಿಲ್ಲ. ಅಲ್ಲಿ ನಾವು ಬಂದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಮ್ಮ ಗಾಂಧಿನಗರ ಇದ್ರ ಕಡೆಯಿಂದ ಅವರು ಅಲ್ಲಿ ಏನು ಅಂಗಡಿ ಮುಂಗಟ್ಟುಗಳಿದೆ ಆ ಥರ ಏನಿದೆ ಅದನ್ನೆಲ್ಲ ಅವರು ಇದನ್ನು ನಿರ್ಬಂಧ ಹೇಳ್ತಾರೆ.